ಹಂಪಿಯ ಸುವರ್ಣ ದಿನಗಳು. ಹಂಪಿಯ ನಾಡಿನಲ್ಲಿ ಸೂರ್ಯೋದಯವಾಗುತ್ತಿದ್ದಂತೆ ತುಂಗಭದ್ರಾ ನದಿಯ ತೀರ ಚಿನ್ನದಂತೆ ಮಿನುಗುತ್ತಿತ್ತು. ಅದು ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗ. ರಾಜ ಕೃಷ್ಣದೇವರಾಯರ ಆಡಳಿತದಲ್ಲಿ ಜನರು ಸುಖಶಾಂತಿಯಿಂದ ಬದುಕುತ್ತಿದ್ದರು. ಅದೇ ನಗರದಲ್ಲಿ ನರಸಿಂಹ ಎಂಬ ಯುವ ಶಿಲ್ಪಿ ಇದ್ದ. ಅವನ ಕೈಚಳಕ ಅಚ್ಚರಿ ಮೂಡಿಸುವಂತಿತ್ತು. ದೇವಾಲಯಗಳ ಕಂಬಗಳಲ್ಲಿ ಅವನು ಕೆತ್ತಿದ ಕಥೆಗಳು ಜೀವಂತವಾಗಿರುವಂತೆ ಕಾಣುತ್ತಿದ್ದವು. ಒಂದು ದಿನ ರಾಜ ಕೃಷ್ಣದೇವರಾಯರು ವಿರೂಪಾಕ್ಷ ದೇವಾಲಯಕ್ಕೆ ಭೇಟಿ ನೀಡಿದಾಗ ನರಸಿಂಹನ ಶಿಲ್ಪಗಳನ್ನು ನೋಡಿ ಮಂತ್ರಮುಗ್ಧರಾದರು. ಈ ಕಲ್ಲುಗಳಲ್ಲಿ ನೀನು ಪ್ರಾಣ ತುಂಬಿದ್ದೀಯ ಎಂದು ರಾಜ ಹೇಳಿದರು. ನರಸಿಂಹ ವಿನಯದಿಂದ ತಲೆ ಬಾಗಿದ. ಇದು ನನ್ನ ನಾಡಿನ ಮೇಲೆ ಇರುವ ಪ್ರೀತಿಯ ಫಲ ಮಹಾರಾಜ್. ರಾಜನು ಅವನಿಗೆ ಅರಮನೆಯ ಶಿಲ್ಪಕಾರನ ಸ್ಥಾನ ನೀಡಿದರು. ನರಸಿಂಹನ ಕೈಚಳಕದಿಂದ ಹಂಪಿಯ ದೇವಾಲಯಗಳು ಇನ್ನಷ್ಟು ವೈಭವಶಾಲಿಯಾದವು. ದೂರದೇಶಗಳಿಂದ ವ್ಯಾಪಾರಿಗಳು, ಪಂಡಿತರು, ಕಲಾವಿದರು ಹಂಪಿಗೆ ಬರಲಾರಂಭಿಸಿದರು. ಆದರೆ ಒಂದು ದಿನ ಶತ್ರು ಸೈನ್ಯದ ಭೀತಿ ಉಂಟಾಯಿತು. ಜನರಲ್ಲಿ ಆತಂಕ ಹರಡಿತು. ಆಗ ನರಸಿಂಹನು ಶಸ್ತ್ರ ಹಿಡಿಯದೆ ತನ್ನ ಕಲೆ ಮೂಲಕ ನಾಡಿಗೆ ಸೇವೆ ಮಾಡುವುದಾಗಿ ನಿರ್ಧರಿಸಿದ. ದೇವಾಲಯಗಳ ಗೋಡೆಗಳ ಮೇಲೆ ಸಾಮ್ರಾಜ್ಯದ ಶೌರ್ಯ, ಏಕತೆ ಮತ್ತು ಧೈರ್ಯದ ಕಥೆಗಳನ್ನು ಕೆತ್ತಿದ. ಆ ಚಿತ್ರಗಳು ಜನರಲ್ಲಿ ಹೊಸ ಧೈರ್ಯ ತುಂಬಿದವು. ಜನರೆಲ್ಲ ಒಗ್ಗಟ್ಟಾಗಿ ನಿಂತರು. ಶತ್ರು ಸೈನ್ಯ ಹಿಂದಕ್ಕೆ ಸರಿಯಿತು. ಹಂಪಿ ಮತ್ತೆ ನಗಿತು. ವರ್ಷಗಳು ಕಳೆದರೂ ಇಂದು ಕೂಡ ಹಂಪಿಯ ಕಲ್ಲುಗಳಲ್ಲಿ ನರಸಿಂಹನ್ ಕೈಚಳಕ ವಿಜಯನಗರದ ವೈಭವ ಮತ್ತು ನಮ್ಮ ಇತಿಹಾಸದ ಗರ್ವ ಮೌನವಾಗಿ ಮಾತಾಡುತ್ತಿವೆ.